ಬೆಳ್ಳಿಗಿದ್ದಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಟ್ಯಾನ್ ಆಗೋದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಚೆನ್ನೈ ರೀಚ್ ಆಗಿದ್ದಿನ ನಾವು ಅರೌಂಡ್ 4:30 ಅಷ್ಟರಲ್ಲೆಲ್ಲ ಚೆನ್ನೈ ರೀಚ್ ಆಗಿದ್ವಿ. ನಮ್ದು ಸ್ಟಡಿ ರಿಲೇಟೆಡ್ ವರ್ಕ್ ಏನಿತ್ತು ಅದಿದ್ದು 20th. ನಾವು 19th ಮಾರ್ನಿಂಗ್ ಅಷ್ಟರಲ್ಲೆಲ್ಲ ಚೆನ್ನೈ ರೀಚ್ ಆಗಿದ್ವಿ ಬಿಕಾಸ್ ನಮಗೆ ಟ್ರೈನ್ ರಿಸರ್ವೇಷನ್ ಆಗಿದ್ದು ಅವತ್ತೇನೆ. ಸೊ 19th ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನಮ್ಮ ಪ್ಲ್ಯಾನ್ ಇದ್ದಿದ್ದು ಸಂಜೆ ಮರೀನಾ ಬೀಚಿಗೆ ಹೋಗಿ ಸನ್ಸೆಟ್ ನೋಡೋಣ ಅಂತ. ಬಟ್ ನನಗೆ ಏನು ಅನಿಸ್ತೋ ಗೊತ್ತಿಲ್ಲ, ಮಾರ್ನಿಂಗ್ ಎದ್ದ ತಕ್ಷಣ ಎಲ್ಲರಿಗೂ ಹೇಳ್ಬಿಟ್ಟೆ ಸನ್ಸೆಟ್ ಬೇಡ, ಇನ್ನು ಮಾರ್ನಿಂಗ್ 4:30 ಆಗಿದೆ, ಸನ್ರೈಸ್ ನೋಡೋಕ್ಕೆ ಹೋಗೋಣ ಅಂತ. ಸೊ ರೈಲ್ವೆ ಸ್ಟೇಷನಲ್ಲೇ ಡಾರ್ಮೆಂಟ್ರಿ ನೋಡಿಕೊಂಡು ಫ್ರೆಶ್ ಆದ್ವಿ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೆ ನಾನು ನಿದ್ದೆ ಮಾಡಿಲ್ಲ ಅಂತ. ಯು ಗೈಸ್ ಕ್ಯಾನ್ ಸಿ ದಟ್ ಇನ್ ಮೈ ಫೇಸ್. ನನಗೆ ಟೀ ಕುಡಿಬೇಕು ಅಂತ ತುಂಬ ಅನ್ನಿಸ್ತಿತ್ತು. ಸೊ ನಾನು ರೈಲ್ವೆ ಸ್ಟೇಷನಲ್ಲೇ ಒಂದು ಟೀ ತೊಗೊಂಡು ಕುಡಿದೆ. ದೆನ್ ಅಲ್ಲಿಂದ ಕ್ಯಾಬ್ ತೊಗೊಂಡು ನಾವು ಮರೀನಾ ಬೀಚ್ ಹತ್ರ ಹೊರಟ್ವಿ. ಬೀಚಲ್ಲಿ ನಮಗೆ ಸನ್ರೈಸ್ ನೋಡೋಕ್ಕಾಗಲಿಲ್ಲ ಬಿಕಾಸ್ ಕ್ಲೌಡ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಸೊ ನಾವು ಬೀಚ್ ವ್ಯೂ ನೋಡಿಕೊಂಡು ಫೋಟೋಸ್ ಆ್ಯಂಡ್ ವೀಡಿಯೋಸ್ ತೊಗೊಂಡ್ವಿ. ಮಾರ್ನಿಂಗ್ ಇದ್ದಿದ್ದರಿಂದ ಚೆನ್ನೈಯಲ್ಲಿ ನಮ್ಗೆ ಅಷ್ಟೊಂದು ಹ್ಯೂಮಿಡಿಟಿ ಕಾಣಲಿಲ್ಲ. ದೆನ್ ಹೋಗ್ತಾ ಹೋಗ್ತಾ ಗೊತ್ತಾಯಿತು ಹೌ ಈಸ್ ದ ಹ್ಯೂಮಿಡಿಟಿ ಇನ್ ದ ಚೆನ್ನೈ ಅಂತ. 500 ಮೀಟರ್ಸ್ ಹತ್ರದಲ್ಲೇ ಲೈಟ್ ಹೌಸ್ ಇತ್ತು ಅಂತ ನಾವು ಲೈಟ್ ಹೌಸ್ ನೋಡೋಣ ಅಂತ ಹೋದ್ವಿ. ಬಟ್ ಅವತ್ತು ಲೈಟ್ ಹೌಸ್ ಕ್ಲೋಸ್ ಆಗಿತ್ತು. ಅದಕ್ಕೆ ನಾವು ಹತ್ತಿರದಲ್ಲೇ ಒಂದು ಚರ್ಚ್ ಇದ್ದಿದ್ದರಿಂದ ನಾವು ಚರ್ಚಿಗೆ ಹೋದ್ವಿ. ದೆನ್ ವಿವೇಕಾನಂದ ಅವ್ರದ್ದು ಒಂದು ಮ್ಯೂಸಿಯಂ ಇತ್ತು, ಅದನ್ನು ಎಕ್ಸ್ಪ್ಲೋರ್ ಮಾಡಿದ್ವಿ. ಇಷ್ಟರಲ್ಲೇ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸುಸ್ತಾಗೋದ್ವಿ. ಸಂಜೆವರೆಗೂ ಚೆನ್ನೈನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಕೊಂಡಿದ್ದು ನಾವು ಮಧ್ಯಾಹ್ನ 12 ಗಂಟೆ ಅಷ್ಟರಲ್ಲೇ ಸುಸ್ತಾಗೋದ್ವಿ ಬಿಕಾಸ್ ದ ಹ್ಯೂಮಿಡಿಟಿ ಈಸ್ ಲೈಕ್ ದಟ್ ಇನ್ ದ ಚೆನ್ನೈ. ನಮಗೆ ಈ ಟೆಂಪರೇಚರ್ ಆ್ಯಂಡ್ ಹ್ಯೂಮಿಡಿಟಿಯಲ್ಲಿ ಇನ್ನೂ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಾಯಿತು. ಸೊ ನಾವು ರೂಮಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ದೆನ್ ಅಲ್ಲಿಂದ ನಾವು ಒಂದು ಕ್ಯಾಬ್ ತೊಗೊಂಡು ರೂಮ್ ಕಡೆ ಹೊರಟ್ವಿ. ರೂಮಿಗೆ ಹೋದ್ಮೇಲೆ ಏನಾಯಿತು ಅನ್ನೋ ವೀಡಿಯೋನು ನಾನು ಇದೇ ವಿಡಿಯೋ ಜೊತೆ ಅಪ್ಲೋಡ್ ಮಾಡಿರ್ತೀನಿ. ವಿಡಿಯೋ ಲೆಂತ್ ಆಗುತ್ತೆ ಅನ್ನೋ ಕಾರಣಕ್ಕೆ ಅದನ್ನು ಬೇರೆ ಅಪ್ಲೋಡ್ ಮಾಡಿದ್ದೀನಿ. ಗೋ ಆ್ಯಂಡ್ ಚೆಕ್ ಇಟ್ ಗೈಸ್.